ನಮಸ್ಕಾರ ಸ್ನೇಹಿತರೆ, ನಮ್ಮಲ್ಲಿ ಪಬ್ ಮತ್ತು ಕ್ಲಬ್ಗೆ ಹೋಗಿ ಮೋಜು ಮಸ್ತಿ ಮಾಡುವ ಯುವ ಜನತೆ ಸಾಕಷ್ಟಿದೆ. ಪಾರ್ಟಿಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಹಾಡುಗಳೇ ಹೆಚ್ಚಾಗಿ ಕೇಳಿಬರುತ್ತವೆ. ಬೆಂಗಳೂರಿನಲ್ಲಿ ಕೆಲ ದಿನಗಳ ಹಿಂದೆ ಪಬ್ ಒಂದರಲ್ಲಿ ಕನ್ನಡ ಹಾಡು ಹಾಕುವ ವಿಚಾರದಲ್ಲಿ ಸಾಕಷ್ಟು ಗಲಾಟೆಯಾಗಿತ್ತು. ಕನ್ನಡ ಹಾಡು ಹಾಕಬೇಕೆಂದು ಕೆಲ ಕನ್ನಡ ಪರ ಸಂಘಟನೆಗಳು ಆಗ್ರಹಿಸಿದ್ದವು. ಇಂದಿಗೂ ಬೆಂಗಳೂರಿನ ಕೆಲ ಪಬ್ಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಹಾಡುಗಳೇ ಹೆಚ್ಚು ಪ್ಲೇ ಮಾಡಲಾಗುತ್ತದೆ. ನಮ್ಮ ರಾಜ್ಯದಲ್ಲಿ ಕನ್ನಡ ಹಾಡುಗಳು ಪಾರ್ಟಿಗಳಲ್ಲಿ ಅಷ್ಟಾಗಿ ಬಳಕೆ ಆಗದೇ ಇದ್ದರೂ ಹೊರ ದೇಶಗಳಲ್ಲಿ ಕನ್ನಡ ಹಾಡುಗಳು ಸಾಕಷ್ಟು ಜನಪ್ರಿಯತೆಯನ್ನು ಇಂದಿಗೂ ಗಳಿಸುತ್ತಿವೆ. ನಮ್ಮ ಪಕ್ಕದ ದೇಶವಾದ ಚೀನಾದ ಸೂಪರ್ ಮಾರ್ಕೆಟಲ್ಲಿ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದ ಹಾಡುಗಳು ಪ್ಲೇ ಆಗುತ್ತವೆ. ಕನ್ನಡ ಹಾಡುಗಳನ್ನು ಪ್ರೀತಿಸುವ ಜನರು ಇಲ್ಲಿ ಕೂಡ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಚಿತ್ರವಾದ ಗಂಧದ ಗುಡಿ ಅಂದಿನ ಕಾಲದಲ್ಲಿ ಈ ಚಿತ್ರ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿತ್ತು. ಗಂಧದ ಗುಡಿ ಚಿತ್ರದ ನಾವಾಡುವ ನುಡಿಯೇ ಕನ್ನಡ ನುಡಿ ಎಂಬ ಹಾಡು ಚೀನಾದ ಸೂಪರ್ ಮಾರ್ಕೆಟಲ್ಲಿ ಪ್ಲೇ ಆಗಿರುವ ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತಿದೆ. ಅನೇಕ ಕನ್ನಡ ಅಭಿಮಾನಿಗಳು ಈ ವಿಡಿಯೋವನ್ನು ಸಾಕಷ್ಟು ಕಡೆ ಶೇರ್ ಮಾಡುತ್ತಿದ್ದಾರೆ. ಕನ್ನಡದ ಅಣ್ಣಾವ್ರು ಎಂದೇ ಕರೆಸಿಕೊಳ್ಳುವ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಸಾರ್ವಭೌಮ ನಮ್ಮ ರಾಜಣ್ಣ ಹಾಗೂ ಅಣ್ಣಾವ್ರು ವಿಶ್ವಮಾನವ ಎಂದೆಲ್ಲ ರಾಜ್ಕುಮಾರ್ ಅವರ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟೋ ಜನ ಕರ್ನಾಟಕದಲ್ಲಿದ್ದು ಕನ್ನಡಕ್ಕೆ ಅವಮಾನ ಮಾಡುವ ಜನರ ಮಧ್ಯೆ ನಮ್ಮನ್ನು ಕಂಡರೆ ಆಗದೇ ಇರುವ ದೇಶದಲ್ಲಿ ಕನ್ನಡ ಹಾಡುಗಳು ಪ್ಲೇ ಆಗುತ್ತಿವೆ ಎಂದರೆ ನಾವು ನಾಚಿಕೆ ಪಡಬೇಕಾದ ವಿಷಯವೂ ಹೌದು, ಹೆಮ್ಮೆ ಪಡಬೇಕಾದ ವಿಷಯವೂ ಹೌದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.